ಕನ್ನಡ ವಿಶ್ವ ಕನ್ನಡ ಕಲಾಪಟದ್ದು ಹಾಗೂ ನನ್ನ ಬಲಭಾಗದಲ್ಲಿರುವವರು ಚನ್ನಪ್ಪಗೌಡ ನಲ್ಲೂರವರು. ಅವರು ಆಮ್ ಆದ್ಮಿ ಪಕ್ಷದ ರಾಜ್ಯ ಮುಖಂಡರು. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ದಿನಾಂಕ 3/6/2024 ನಡೆಯಲಿರುವ ಬೆಂಗಳೂರು ಪದವೀಧರ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನೀಲಕಂಠ ಆರ್ ಗೌಡ ಅವರು ಒಬ್ಬ ಪ್ರಾಮಾಣಿಕ, ನಿಷ್ಠೆ ಹಾಗೂ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿರುತ್ತಾರೆ. ಅಂಥ ವ್ಯಕ್ತಿಗಳು ವಿಧಾನ ಪರಿಷತ್ತಿನಲ್ಲಿ ಪದವೀಧರರ ಧ್ವನಿ ಎತ್ತಲು, ಅವರ ತಾರತಮ್ಯವನ್ನು ನೀಗಿಸಲು ಇಂಥ ಅಭ್ಯರ್ಥಿಗಳು ಆಯ್ಕೆ ಆಗಬೇಕಾಗಿರುವಂಥದ್ದು. ಆ ದೃಷ್ಟಿಯಲ್ಲಿ ಯಾವುದೇ ಹಣ, ಉಡುಗೊರೆ, ಆಮಿಷಗಳನ್ನು ತಿರಸ್ಕರಿಸಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತ ನೀಡುವಂತೆ ಹಾಗೂ ಜಾಗೃತಿ ಹಾಗೂ ಪ್ರಬುದ್ಧ ಪದವೀಧರರ ಮತದಾರರಲ್ಲಿ ನಾವು ಅತ್ಯಂತ ವಿನಯಪೂರ್ವಕವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದರೆ ಪದವೀಧರರ ಏನು ಅವರ ಸಮಸ್ಯೆಗಳಿರ್ತವೆ ಅದನ್ನು ಬಗೆಹರಿಸುವಲ್ಲಿ ಅವರು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಅವರು ಮಾಡ್ತಾರೆ. ಅವರು ಈಗ ನಿಮಗೆ ಕೊಟ್ಟಿರುವಂತೆ 5 ಗ್ಯಾರಂಟಿಗಳನ್ನು ಅವರು ಮತದಾರರಲ್ಲಿ ವಿನಂತಿ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಪದವೀಧರ ಕ್ಷೇತ್ರದ ಸಂಬಂಧಪಟ್ಟಂಗೆ ಭ್ರಷ್ಟಾಚಾರ ಮಾಡುವುದಿಲ್ಲ, ಅಧಿಕಾರ ದುರುಪಯೋಗ ಮಾಡುವುದಿಲ್ಲ, ಸ್ವಾರ್ಥ ರಾಜಕಾರಣ ಮಾಡುವುದಿಲ್ಲ, ಧ್ವನಿ ಇಲ್ಲದವರ, ವಿಶೇಷವಾಗಿ ಪದವೀಧರರು, ಶಿಕ್ಷಕರು, ರೈತರ ಧ್ವನಿಯಾಗಿ ಕಾರ್ಯನಿರ್ವಹಣೆ ಮಾಡ್ತೇನೆ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿರುವ ತಾರತಮ್ಯದ ವಿರುದ್ಧ ಪ್ರಾಮಾಣಿಕ ಹೋರಾಟವನ್ನು ಮಾಡ್ತೇನೆ ಎಂದು ಅವರು ತಮ್ಮ ನಿಲುವನ್ನು ನೀಲಕಂಠ ಗೌಡರವರು ಸ್ಪಷ್ಟೀಕರಿಸಿದ್ದಾರೆ. ಆದ್ದರಿಂದ ಬೆಂಗಳೂರು ಪದವೀಧರರ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇಂಥ ನೀಲಕಂಠ ಆರ್ ಗೌಡರವರ ಕ್ರಮ ಸಂಖ್ಯೆ 9, ಅದರ ಕ್ರಮ ಸಂಖ್ಯೆಯ ಪಕ್ಕದಲ್ಲಿ 1 ಎಂಬ ಬರೆಯುವ ಮುಖಾಂತರ ಅವರಿಗೆ ಮತವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತೇವೆ. ಇಂಥ ನೀಲಕಂಠ ಆರ್ ಗೌಡರವರು ಪ್ರಾಮಾಣಿಕವಾಗಿ ಸೇವೆ ಮಾಡುವುದರಿಂದ ನಮ್ಮ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ರಾಜಕಾರಣದಲ್ಲಿ ಸ್ವಚ್ಛ ಆಡಳಿತ ನೀಡುವಂತಹ ವ್ಯಕ್ತಿಗಳು ಆಯ್ಕೆಯಾಗಿ ಬರಲಿ ಎಂದು ನಾವು ಆಶಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಈಗ ನನ್ನ ಜೊತೆ ಇರುವಂತಹ ಚನ್ನಪ್ಪಣ್ಣವರು, ನಲ್ಲೂರವರು, ಆಮ್ ಆದ್ಮಿ ಪಕ್ಷದ ರಾಜ್ಯ ಮುಖಂಡರು, ಅವರು ಈ ಪತ್ರಿಕಾಗೋಷ್ಠಿಯನ್ನು ಕುರಿತು ಮಾತನಾಡ್ತಾರೆ. ಅದು ಸ್ಪಷ್ಟೀಕರಣ ನಾನು ಕೊಡ್ತೇನೆ. ಮೊದಲನೇದಾಗಿ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ ಹಾಗೂ ನಮ್ಮ ಸಹಪಾಠಿಗಳಿಗೂ ಕೂಡ ತುಂಬ ಧನ್ಯವಾದಗಳು ಹೇಳ್ತೇನೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಸ್ವಚ್ಛ ಪ್ರಾಮಾಣಿಕ ರಾಜಕಾರಣಕ್ಕೆ ಮತ್ತೊಂದು ಹೆಸರು ಅರವಿಂದ್ ಕೇಜ್ರಿವಾಲ್, ಆಮ್ ಆದ್ಮಿ ಪಕ್ಷ. ಅದೇ ರೀತಿ ಆ ತತ್ವವನ್ನು ಮೈಗೂಡಿಸಿಕೊಂಡಿರುವಂತಹ ಅರವಿಂದ್ ಕೇಜ್ರಿವಾಲ್ ಥರನೇ ಮೈಗೂಡಿಸಿಕೊಂಡಿರುವಂತಹ ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಇರುವಂತಹವರು ನೀಲಕಂಠ ಆರ್ ಗೌಡ ಅವರು ಹಿಂದೆ ರಾಜ್ಯ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಗೆದ್ದು ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿದ್ದಂಥವರು. ಅವರ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಬಡವರ ಮಕ್ಕಳ ಸೇವೆಯನ್ನು ಮಾಡಿದ್ದಾರೆ. ಇದೇ ರೀತಿ ಈಗ ಡೆಲ್ಲಿನಲ್ಲಿ ಆಗಿರುವಂತಹ ಎಲ್ಲ ಅಭೂತಪೂರ್ವ ಸಾಧನೆಗಳ ಬಗ್ಗೆ ಅವ್ರು ಮಾತಾಡ್ತಾ ಇರ್ತಾರೆ. ಎಜುಕೇಷನ್ ಇರ್ಬೋದು, ಫ್ರೀ ಎಜುಕೇಷನ್, ಫ್ರೀ ಹೆಲ್ತ್ ಇರ್ಬೋದು, ಬಸ್ ಚಾರ್ಜ್ ಇರ್ಬೋದು, ಈ ಥರ ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ತಾ ಇರ್ತಾರೆ ನಮ್ಮ ಜೊತೆಗೆ. ಹಾಗಾಗಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ನಾವು ಕೂಡ ನೀಲಕಂಠ ಆರ್ ಗೌಡರನ್ನು ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಅವರು ಇಂಡಿಪೆಂಡೆಂಟ್ ಆಗಿ ನಿಂತಿರೋದ್ರಿಂದ ನಾನು ನನ್ನ ವೈಯಕ್ತಿಕವಾಗಿ ಸಪೋರ್ಟ್ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ನಿಮಗೆ ಗೊತ್ತಿರ್ಬೋದು, ಇದು MLC ಚುನಾವಣೆ ಎಷ್ಟು ಜನ ನಿಂತ್ಕೊಂಡಿರ್ತಾರೋ ಅಷ್ಟು ಜನಕ್ಕೂ ಕೂಡ ಮತ ಚಲಾಯಿಸುವುದು ಒಬ್ಬ ಅಭ್ಯರ್ಥಿ. ಅದಕ್ಕೆ
ಯಾವ ಅಭ್ಯರ್ಥಿ ನೀವು ಸಪೋರ್ಟ್ ಮಾಡ್ತೀರೋ ಆ ಅಭ್ಯರ್ಥಿ ಮುಂದೆ 1 ಅಂತ ಬರೀಬೇಕು. ಅದು ಮೊದಲನೇ ಪ್ರಾಶಸ್ತ್ಯ ಮತ. ನೀವು ಬೇಕು ಅಂತಂದ್ರೆ ಇನ್ನೊಬ್ರು ಕೂಡ ಹಾಕ್ಬೋದು, ಅದು ಅವ್ರ ಮುಂದೆ 2 ಅಂತ ಬರೀಬೇಕು. 20 ಜನ ನಿಂತಿದ್ರೆ ಆ 20 ಅಂಕೆಗಳನ್ನ ಬರ್ಕೊಂಡು ಹೋಗ್ಬೇಕು, 1 2 3 4 ಅಂತ. ಹಾಗಾಗಿ ನಿಮ್ಗೆ 2ನೇ ಪ್ರಾಶಸ್ತ್ಯದ ಮತಗಳು ಕೊನೆಯಲ್ಲಿ ಎಣಿಕೆ ಆಗ್ತವೆ, ಅದು ಕೌಂಟ್ಗಳು ಇರೋದಿಲ್ಲ. ಮೊದಲನೇ ಪ್ರಶಸ್ತಿಯ ಮತದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅವರು ಗೆಲುವಾಗುತ್ತೆ. ಆದರೆ 2ನೇ ಪ್ರಶಸ್ತಿಯ ಮತಗಳು ಇವ್ರಿಗಿನ್ನ ಜಾಸ್ತಿ ಬಂತು ಅಂತಂದ್ರೆ ಕೂಡ 2ನೇ ಪ್ರಶಸ್ತಿಯ ಮತದಲ್ಲೂ ಕೂಡ ಗೆಲ್ಲುವಂತಹ ಚಾನ್ಸಸ್ ಇರುತ್ತೆ. ಹೀಗಾಗಿ ಎಲ್ಲರೂ ಕೂಡ ಯಾರು ಇಷ್ಟ ಇರುತ್ತೋ ಅವರು ಮೊದಲನೇ ಪ್ರಶಸ್ತಿ ಮತಗಳನ್ನು ಹಾಕುವಂಥದ್ದು. ಇಲ್ಲ ನಾವು ನೀಲಕಂಠ ಆರ್ಗೌಡ ತುಂಬಾ ಪ್ರಾಮಾಣಿಕರು, ಅಂಥವರು ಒಬ್ರು ಇರಬೇಕು ರಾಜಕಾರಣದಲ್ಲಿ, ಸ್ವಚ್ಛಂದ ರಾಜಕಾರಣದಲ್ಲಿ, ಇವತ್ತಿನ ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲಿ ನೀಲಕಂಠ ಆರ್ಗೌಡ ಇರಬೇಕು ಅನ್ನೋರು ಕೂಡ ಮೊದಲನೇ ಪ್ರಾಶಸ್ತ್ಯ ಜೊತೆಗೆ 2ನೇ ಪ್ರಾಶಸ್ತ್ಯನೂ ಕೂಡ ಹಾಕ್ಬೋದು. ಅಂದ್ರೆ ಒಬ್ಬರು 1 ವೋಟ್ ಹಾಕ್ಬೇಕು, ಒಬ್ಬರು ಮುಂದೆ 1 ಅಂತ ಬರೆದ್ರೆ 1ನೇ ಪ್ರಶಸ್ತ್ಯ. ಇನ್ನು 20ನೇ ನಂಬರ್ ಮುಂದೆ 1 ಅಂತಂದ್ರೆ ಅದು ಮೊದಲನೇ ಪ್ರಶಸ್ತ್ಯನೇ. ನೀವು 20ನೇ ನಂಬರ್ ಮುಂದೆ 2 ಅಂತ ಬರೆದ್ರೆ 2ನೇ ಪ್ರಶಸ್ತಿ ಅವರಿಗೆ ಅಂತ. ಒಬ್ರು 1 ಬ್ಯಾಲೆಟ್ ಅಲ್ಲಿ 20 ಜನ ಇದ್ರೆ 20 ಜನಕ್ಕೂ ವೋಟ್ ಹಾಕ್ಬೋದು. ಆದ್ರೆ 20 ಜನಕ್ಕೂ ವೋಟ್ ಹಾಕಿದ್ರೆ ಕೌಂಟ್ಗಳೆಲ್ಲ ಸಣ್ಣಾಗಿ ಹೋಗ್ತವೆ. ಹಾಗಾಗಿ ಮೊದಲ ಪ್ರಾಶಸ್ತ್ಯ ಮತವನ್ನ ನೀಲಕಂಠ ಆರ್ಗೌಡ್ರಿಗೆ ಕೊಡಬೇಕು ಅಂತ ಆಮ್ ಆದ್ಮಿ ಪಕ್ಷದ ಪರವಾಗಿ ನಾನು ಕೇಳ್ತಾ ಇದ್ದೇನೆ. ನಮಸ್ಕಾರ ಬಂಧುಗಳೇ. ನಮ್ಮ ಸ್ನೇಹಿತರು ಕೃಷ್ಣ ಅವರು ಮಾತಾಡ್ತಾರೆ. ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರ. ನೀಲಕಂಠ ಆರ್ ಗೌಡ ಅವರು ನನಗೆ 2008ನೇ ಇಸ್ವಿನಲ್ಲಿ ರಾಜ್ಯ ವಕೀಲರ ಸಂಘದ ನಿರ್ದೇಶಕರಾಗಿ ನಿರ್ವಹಿಸಿದಾಗಿಂದಲೂ ನನಗೆ ತುಂಬ ಚಿರಪರಿಚಿತರು. ಅವರು ಶ್ರೀಗಂಧದ ಕಾಲು ವಕೀಲರ ಸಂಘದಲ್ಲಿ ಒಂದು ನೇಗಿಲ ಯೋಗಿ ಸೇವಾ ಟ್ರಸ್ಟ್ ಅಂತ ಒಂದು ಮಾಡಿ ಪದವೀಧರರಿಗೆಲ್ಲ ಪೊಲೀಸ್ ಟ್ರೈನಿಂಗ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ಸ್ ಟ್ರೈನಿಂಗ್ ಇರ್ಬೋದು, ಈ ಥರ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಸರ್ಕಾರಿ ನೌಕರಿ ಸಿಗೋದಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಈಗ ಏನಾಗಿದೆ, ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ತರಬೇತಿ ವಿದ್ಯಾರ್ಥಿಗಳಿಗೆ ಪದವೀಧರರಿಗೆ ಸಿಗ್ತಾ ಇಲ್ಲ. ನಾವು ಉಚಿತ ಊಟ ಉಚಿತ ಪಾಠ ಅಂತಂದ್ಬಿಟ್ಟು ಚನ್ನಪಟ್ಟಣ ತಾಲೂಕಿನಲ್ಲಿ ಒಂದು 3 ತಿಂಗಳು ಕಾರ್ಯಕ್ರಮ ಆಯೋಜನೆ ಮಾಡಿದ್ದು. ನುರಿತ ಅಧ್ಯಾಪಕರನ್ನ ಕರ್ಕೊಂಡೋಗಿ ಅಲ್ಲಿ ಚನ್ನಪಟ್ಟಣದಲ್ಲೇ ಪ್ರವಚನಗಳನ್ನು ಮಾಡ್ತಾ ಇದ್ದರು. ಅವಾಗ ಕೆಲವು ಎಂಟ್ರೆನ್ಸ್ ಎಕ್ಸಾಮ್ನ ಕಂಡಕ್ಟ್ ಮಾಡೋದು, ಅದರಲ್ಲಿ ಒಂದು 250 ಯಾರು ತುಂಬ ಬುದ್ಧಿವಂತಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಬೆಂಗಳೂರು ನಗರ ಪ್ರದೇಶದಲ್ಲಿ ಅವರಿಗೆ ಊಟ ವಸತಿಯನ್ನು ಕೊಟ್ಟು ತರಬೇತಿ ಮಾಡಿದಾಗ ಸುಮಾರು 150ಕ್ಕೂ ಹೆಚ್ಚು ಈ PDOಗಳು ಸಬ್ ಇನ್ಸ್ಪೆಕ್ಟರ್ಗಳು ಸೆಲೆಕ್ಟ್ ಆದರು. ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಗ್ರಾಮೀಣ ಪ್ರದೇಶದ ಮಕ್ಕಳು ನಗರ ಪ್ರದೇಶಕ್ಕೆ ಬಂದು ಅವರು ವಸತಿ ಪಡೆದು ತರಬೇತಿ ಕೋಚಿಂಗ್ ಸೆಂಟರ್ಗೆ ಸೇರ್ಕೊಳ್ಳಿಕ್ಕೆ ಆರ್ಥಿಕವಾಗಿ ಭಾಳ ಹಿಂದುಳಿದಿದ್ದಾರೆ. ಹಾಗಾಗಿ ಈಗ ಪದವೀಧರ ಕ್ಷೇತ್ರ ಏನಾಗಿದೆ, 36 MLA ಕಾನ್ಸ್ಟಿಟ್ಯೂನ್ಸಿಗಳು ಬರುತ್ತೆ. ರಾಮನಗರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಪ್ರದೇಶ. ನಗರ ಪ್ರದೇಶದಲ್ಲಿ ಸುಮಾರು 20-25 ಲಕ್ಷ ಗ್ರಾಜ್ಯುಯೇಟ್ಸ್ ಇದ್ದಾರೆ. ಆದರೆ ನೋಂದಣಿ ಆಗುವಂಥದ್ರು ಭಾಳ ವಿರಳ. ಕೇವಲ 3 ಜಿಲ್ಲೆಗಳಿಂದ 1 ಲಕ್ಷ ಚಿಲ್ಲರೆ ಮಾತ್ರ ನೋಂದಣಿ ಆಗ್ತಾ ಇದ್ದಾರೆ. ಯಾಕೆ ಅಂತಂದರೆ ಅವರು ವಿಮುಖ ಆಗ್ತಾ ಇದ್ದಾರೆ. ಯಾಕೆಂದರೆ ಯಾವುದೇ ಒಬ್ಬ ಪದವೀಧರ ಕ್ಷೇತ್ರದಿಂದ ಗೆದ್ದಂಥ ವ್ಯಕ್ತಿ ಪದವೀಧರರನ್ನು ಮನಮುಟ್ಟುವಲ್ಲಿ ವಿಫಲ ಆಗಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಇವತ್ತು ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳು ಪದವೀಧರರು ಒಂದು ಸರ್ಕಾರಿ ನೌಕರಿ ಪಡೆಯಲಿಕ್ಕೂ ಭಾಳ ಕಷ್ಟಪಡ್ತಾ ಇದ್ದಾರೆ. ನಗರ ಪ್ರದೇಶದಲ್ಲಿ ಒಂದು ವಸತಿ ಪಡೆಯಲಿಕ್ಕೂ ಕಷ್ಟಪಡ್ತಾ ಇದ್ದಾರೆ. ಮತ್ತು ತರಬೇತಿ ಕೇಂದ್ರಗಳಲ್ಲಿ ಕಟ್ಟಬೇಕಾದಂಥ ಫೀಸ್ ಕಟ್ಟಲಿಕ್ಕೂ ಅವ್ರಿಗೆ ಶಕ್ತಿ ಇಲ್ಲ. ಹಾಗಾಗಿ ಪ್ರತಿ ತಾಲೂಕಿನಲ್ಲೂ ಒಂದು ತರಬೇತಿ ಶಿಬಿರ ವಾರಕ್ಕೆ 1-2 ದಿನ ಆಗ್ಬೋದು, ಆ ಥರ ಮಾಡಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಟ್ಟಂತ ಇದ್ದಾರೆ. UPSC ಎಕ್ಸಾಮ್ ಇರ್ಬೋದು, KS ಎಕ್ಸಾಮ್ ಇರ್ಬೋದು, ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮೀಣ ಪ್ರದೇಶಗಳ ಪದವೀಧರರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ರಾಜ್ಯದಲ್ಲಿ ವಿಜಯನಗರ ಪ್ರದೇಶ ಏನಿದೆ, ಚಂದ್ರ ಲೇಔಟ್ ಇರ್ಬೋದು, ವಿಜಯನಗರ ಇರ್ಬೋದು, ಸುಮಾರು 250ರಿಂದ 300ಕ್ಕೂ ಹೆಚ್ಚು ಕೋಚಿಂಗ್ ಸೆಂಟರ್ಗಳಿವೆ. ಉತ್ತರ ಕರ್ನಾಟಕದಿಂದ ಬರ್ತಾರೆ ಸಾವಿರಾರು ಜನ ವಿದ್ಯಾರ್ಥಿಗಳು. ಲೈಬ್ರರಿಯಲ್ಲಿ ಕೂತ್ಕೊಂಡು, ಪಾರ್ಕ್ಗಳಲ್ಲಿ ಕೂತ್ಕೊಂಡು, ಅವ್ರು ಫೀಸ್ ಕಟ್ಟೋಕ್ಕಾಗ್ದೇನೆ, ವಸತಿ ಸಿಗ್ದೇನೆ ಓದ್ಕೊಂಡು ಎಕ್ಸಾಮ್ ಬರೆಯುವಂಥ ಕಷ್ಟಪಡ್ತಾ ಇರ್ತಾರೆ. ನಾನು ಲೇಔಟ್ ಕೃಷ್ಣಪ್ಪ ಮತ್ತು ನೀಲಕಂಠ ಅವ್ರನ್ನ ಭೇಟಿ ಮಾಡಿ ಅವ್ರು ಈ ಥರ ಹೇಳ್ಕೊಂಡಾಗ ಸತತವಾಗಿ 6 ತಿಂಗಳು ವಿಜಯನಗರ ಲೈಬ್ರರಿ ಸಭಾಂಗಣದಲ್ಲಿ ಶನಿವಾರ ಭಾನುವಾರ ಉಚಿತ ಊಟ ಉಚಿತ ಪಾಠ ಅಂತ ಮಾಡಿದಾಗ ಸಾವಿರಾರು ಜನ ವಿದ್ಯಾರ್ಥಿಗಳು
ಬಂದು ಹಾಜರಾಗಿ ತರಬೇತಿಗಳನ್ನು ಪಡೆದರು ಉಚಿತವಾಗಿ. ಈ ಥರ MLAಗಳು ಪ್ರತಿಯೊಂದು MLA ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಮಾಡಿದಾಗ ಪದವೀಧರರಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗುತ್ತೆ. ಶನಿವಾರ ಬಂದವರು ಈಗೇನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಶನಿವಾರ ಬಂದವರು ಫ್ರೀ ಆಗಿರ್ತಾರೆ, ಫುಲ್ ಡೇ. ಯಾಕೆಂದರೆ ಅವರು ಉದ್ಯೋಗ ಮಾಡಬೇಕು, ಜೀವನ ನಡೆಸಬೇಕಾಗುತ್ತೆ. ಈ ಶನಿವಾರ ಬಂದವರ ಪ್ರತಿಯೊಂದು MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಉಚಿತ ತರಬೇತಿ ಉಚಿತ ಮಾಡಿದಾಗ, ಉಚಿತ ಪ್ರವಚನ ಮಾಡಿದಾಗ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ KS ಎಕ್ಸಾಮ್ ಇರ್ಬೋದು, UPSC ಎಕ್ಸಾಮ್ ಇರ್ಬೋದು, ಅವರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಹೆಣ್ಮಕ್ಳಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಭಾಳ ಸಹಾಯ ಆಗುತ್ತೆ. ಈ ಥರ ಚಿಂತನೆ ಮಾಡುವಂಥ